ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂತೀನಿ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಆದಮೇಲೆ ಮಲ್ಕೊಳ್ಳೋದು ಬೇಡ ಅಂತೇಳಿ ಹಾಗೆ ಸುಮ್ಮನೆ ಕಾಳುಮೆಣಸಿನ ಜಿಂಗು ತೆಗೆಯೋದಿತ್ತು ಅಂತೇಳಿ ಅದನ್ನು ತಗೊಂಡು ಕುತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆದರೆ ಆಗಲಿ ಅಂತೇಳಿ. ಅದು ತುಂಬಾನೇ ಇತ್ತಲ್ಲ ಜಿಂಗು ಅಂತ ಹೇಳಿ ಕುತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಕೂಡ ಬಂದು ಜಿಂಗನ್ನ ತೆಗಿಯೋಕ್ಕೆ. ಸೊ ಅದರಲ್ಲಿ ಎಷ್ಟು ಸಿಗೋದಿಲ್ಲ, ಆದರೂ ಕೂಡ ನಾವು ಬೆಳೆಸಿರೋದು ಅಂತ ಹೇಳಿ ನಾವು ಸ್ವಲ್ಪನ ತೆಗೆದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ಒಣಸ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಆದಷ್ಟು ಬೇಗನೆ ತೆಗೆದು ಮುಗಿಸು ಅಂತ ಹೇಳಿ ನಾನು ಅಮ್ಮ ಸೇರಿಕೊಂಡು ತೆಗಿತಾ ಇದ್ವಿ. ಸೊ ಇಷ್ಟು ತೆಗೆದ್ರೆ ಮುಗಿಯುತ್ತೆ, ಇಷ್ಟೇ ಇರೋದು. ಬಾಕಿದೆಲ್ಲ ನಮ್ಮಪ್ಪ ಸಂಜೆ ಬೆಳಿಗ್ಗೆ ಅಂತ ಕೂತ್ಕೊಂಡು ಅಷ್ಟು ತೆಗ್ದಾಯ್ತು. ಸೊ ಇನ್ನು ಸ್ವಲ್ಪ ಇರೋದನ್ನು ನಾನು ಅಮ್ಮ ಕೂತ್ಕೊಂಡು ತೆಗಿತಾ ಇದ್ದೀವಿ. ಒಂದು ಬುಟ್ಟಿ ಕಾಳುಮೆಣಸಿನ ಜಿಂಗೆ ಬಂದಿದೆ, ಆದರೂ ಕೂಡ ಅಲ್ಲಿ ನೋಡ್ಬೋದು ಒಂದು 100 ಗ್ರಾಮ್ ಆಗುವಷ್ಟನ್ನು ಕಾಳು ಸಿಕ್ಕಿಲ್ಲ. ಸೊ ಆದರೂ ಕೂಡ ನಾವು ಬೆಳೆಸಿರೋದು ಅಂತ ಹೇಳಿ ನಾವು ಈ ಥರ ಕ್ಲೀನ್ ಮಾಡಿ ತೆಗಿತಾ ಇದ್ವಿ. ಎಷ್ಟಂದ್ರೂ ನಾವು ಬೆಳೆಸಿರೋದು ಬೆಳೆನ ಹಾಗೆ ಒಂದು ಸ್ವಲ್ಪ ಇದ್ರೂ ಕೂಡ ತೆಗ್ದು ಬಿಡುವ ಅಂತೇಳಿ ಅನ್ಸುತ್ತೆ. ಯಾಕಂದರೆ ಕಷ್ಟಪಟ್ಟು ನಾವು ಬೆಳೆಸಿರ್ತೀವಿ, ಹಾಗೆ ಒಗೆಯೋಕ್ಕೆ ಮನ್ಸು ಬರೋದಿಲ್ಲ. ಎಷ್ಟು ಸಿಗುತ್ತೋ ಅಷ್ಟು 100 ಗ್ರಾಮ್ ಆದರೆ 100 ಗ್ರಾಮು ಅಂತ ಹೇಳಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಅದನ್ನು ನೆಕ್ಸ್ಟ್ ಆ ಜಿಂಗನ್ನು ಒಗಿತೀವಿ. ನಾನು ಕಾಳುಮೆಣಸನ್ನು ಕೊಯ್ಯೋದು ಅಥವಾ ಒಣಗಿಸೋದು ಅದನ್ನ ಯಾವುದು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿಲ್ಲ. ಡೇ ಲಾಗ್ಸಲ್ಲೇ ನಾನು ಕಾಳುಮೆಣಸಿಂದು ಅಷ್ಟು ಪ್ರೊಸೆಸ್ನು ಕೂಡ ನಾನು ಲಾಗ್ಸಲ್ಲಿ ಹಾಕಿಬಿಟ್ಟಿದ್ದೀನಿ. ಯಾಕೆಂದರೆ ಸಪ್ರೇಟಾಗಿ ವಿಡಿಯೋ ಮಾಡೋದು ಬೇಡ ಅಂತೇಳಿ. ಯಾಕೆಂದರೆ ಇದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಯಾಕೆಂದರೆ ಅದು ತುಂಬ ದಿನ ಬೇಕಾಗುತ್ತೆ. ಒಂದಿನ ಕೊಯ್ಯೋದು, ನೆಕ್ಸ್ಟ್ ಅದನ್ನು ತಾಡ್ಪಾಲ್ ಒಳಗೆ ಕಪ್ ಮಾಡ್ಲಿಕ್ಕೆ ಹಾಕಬೇಕಾಯಿತು, ಅದ್ರ ನೆಕ್ಸ್ಟ್ ಅದನ್ನು ಬಿಡಿಸ್ಬೇಕಾಯಿತು ಅಂದರೆ ತುಂಬ ಅಂದ್ರೆ ಒಂದು 8 ದಿನ ಗಟ್ಟಲೆ ಬೇಕಾಗುತ್ತೆ. ಸೊ ಯಾವುದು ಬೇಡ ಅಂತೇಳಿ ಡೇ ಲಾಗ್ಸ್ನಲ್ಲೇ ಇದನ್ನು ಕೂಡ ಕಾಳುಮೆಣಸಿಂದು ಅಷ್ಟು ಪ್ರೊಸೆಸ್ನು ಕೂಡ ಹಾಕಿದ್ದೀನಿ ನಾನು. ಕಾಳುಮೆಣಸನ್ನು ಕೊಯ್ಯೋದು ಹೋಗಿ ಮತ್ತು ಯಾವ ರೀತಿ ನಾವು ಕೊಯ್ತೀವಿ ಅದನ್ನು ತಾಡ್ಪಾಲ್ ಒಳಗೆ ನಾವು ಯಾವ ರೀತಿ ಮಾಡಿ ಕಪ್ಪನ್ನು ಮಾಡಿದ್ದೀವಿ ಅದೆಲ್ಲ ವಿಡಿಯೋನ ಯಾರೆಲ್ಲ ನೋಡಲಿಲ್ಲ ಅಂತಂದರೆ ಚಾನಲ್ನಲ್ಲಿ ಎಲ್ಲ ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡದೇ ಇದ್ದವರು ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಕಾಳುಮೆಣಸು ಅಷ್ಟು ಕೂಡ ಜಿಂಗೊಳ್ಳೆ ಇರುವಂಥದ್ದು ಅಷ್ಟು ಕ್ಲೀನ್ ಮಾಡಾಯಿತು. ಸೊ ಜಿಂಗನ್ನೆಲ್ಲ ಹೊತ್ತಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತು ಇರುವಂತಹ ಸ್ವಲ್ಪ ಕಾಳುಮೆಣಸನ್ನು ಕೂಡ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕು. ಅದನ್ನೆಲ್ಲ ಒಣಸ್ಲಿಕ್ಕೆ ಹಾಕಿದ್ನಾಯಿತು. ಸೊ ಇಷ್ಟೇ ಅಲ್ಲ, ಅದನ್ನ ನೆಕ್ಸ್ಟ್ ಆದರೂ ಮತ್ತೆ ಒಣಗ್ತಾ ಆದಮೇಲೆನೂ ಕೂಡ ಮತ್ತೆ ಆ ಕಾಳುಮೆಣಸನ್ನು ಕ್ಲೀನ್ ಮಾಡಬೇಕು. ಸೊ ಅದನ್ನ ನೆಕ್ಸ್ಟ್ ಯಾವಾಗಾದರೂ ಲಾಗ್ಸ್ನಲ್ಲಿ ನಾನು ನಿಮಗೆ ಎಲ್ರಿಗೂ ತೋರಿಸ್ತೀನಿ ಅದು ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ, ಅಂದರೆ ಯಾವ್ದು ರೀತಿ ಮತ್ತು ಅದನ್ನು ಕ್ಲೀನ್ ಮಾಡೋದು ಅಂತ ಹೇಳಿ. ತೋಟದಲ್ಲಿ ಕಾಳುಮೆಣಸು ಕೊಯ್ಯೋಕೆ ಹೋದಾಗ ಸಣ್ಣ ಮೆಣಸಿನ ಗಿಡ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಸಣ್ಣ ಮೆಣಸು ಅಂತಂದರೆ ಸ್ವಲ್ಪ ಖಾರ ಇರುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಖಾರ ಇರುತ್ತೆ. ಸೊ ಅದನ್ನು ಕೊಯ್ಕೊಂಡು ಬಂದಿದ್ದಾಗಿತ್ತು. ಸೊ ಕೊಯ್ದುಕೊಂಡು ಬಂದು ಆದಮೇಲೆ ಇಷ್ಟೆಲ್ಲ ಹಣ್ಣಾಗಿರೋದು. ಸೊ 2-3 ದಿನ ಆಯಿತು ಅದು ಕೊಯ್ದುಬಿಟ್ಟು. ಸೊ ತೊಟ್ಟನ್ನು ತೆಗಿಲಿಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಮಧ್ಯಾಹ್ನ ಅದನ್ನು ಕೂತು ತೆಗಿತಾ ಇದ್ದೀನಿ. ಸಣ್ಣ ಮೆಣಸನ್ನು ಚಟ್ನಿ ಮಾಡ್ಬೋದು ಮತ್ತು ಉಪ್ಪಿನಕಾಯಿನೂ ಕೂಡ ಮಾಡಬೇಕಾದ್ರೆ ಹಾಕ್ತಾರೆ. ಯಾಕಂದರೆ ಸ್ವಲ್ಪ ಖಾರ ಆಗಬೇಕು ಅಂತಂದರೆ ಈ ಸಣ್ಣ ಮೆಣಸನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಸೊ ಹಾಗೆ ಔಷಧಿಗೂ ಕೂಡ ತುಂಬಾ ಯೂಸ್ ಮಾಡ್ತಾರೆ ಈ ಸಣ್ಣ ಮೆಣಸನ್ನು. ಸಣ್ಣ ಮೆಣಸಿಂದ ಚಟ್ನಿನೂ ಅಥವಾ ಉಪ್ಪಿನಕಾಯಿಗೆಲ್ಲ ಹಾಕಬೇಕಿದ್ರೆ ಜಾಸ್ತಿ ಹಾಕಬಾರ್ದು. ಯಾಕೆಂದರೆ ಅದು ತುಂಬ ಖಾರ ಇರೋದ್ರಿಂದ ಒಂದು 4 ಹಾಕಿದ್ರೆ ಸಾಕು. ಯಾಕೆಂದರೆ ಜಾಸ್ತಿ ಹಾಕಿದ್ರೆ ತುಂಬ ಖಾರ ಆದರೆ ತಿನ್ನೋಕ್ಕಾಗೋದಿಲ್ಲ ಏನೂ ಕೂಡ. ಸೊ ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ಲಿಮಿಟಲ್ಲಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಣ್ಣ ಮೆಣಸಿನ ತೋಟ ಎಲ್ಲ ಕೊಯ್ದಾದ್ಮೇಲೆ ಸೊ ಬಿಸಿಲಿತ್ತು ಅಂತೇಳಿ ಇವತ್ತೇ ಒಣಸ್ಲಿಕ್ಕೆ ಹಾಕು ಅಂತೇಳಿ ಒಣಸ್ಲಿಕ್ಕೆ ಹಾಕ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಎಲ್ಲ ಹಣ್ಣಾಗಿ ಹೋಗಿದೆಯಲ್ಲ, ಅದಕ್ಕಾಗಿ ಮತ್ತೆ ಇಟ್ಟರೆ ಅದು ಕೊಳೆಯುತ್ತೆ ಅಂತ ಹೇಳಿ ಬಿಸಿಲಿಗೆ ಹಾಕ್ತಾ ಇದ್ದೀನಿ ನಾನು. ಸಣ್ಣ ಮೆಣಸನ್ನ ಕರೆಕ್ಟಾಗಿ ಒಣಗಿಸಿ ಫುಲ್ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಟರೆ ಅದು 1 ವರ್ಷ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು. ಯಾಕೆಂದರೆ ಒಣಸೋಕ್ಕಿಂತ ಮುಂಚೆನೇ ಹಾಗೆ ಇಟ್ಟರೆ ಅದು ಒಂಥರ ಕೊಳೆತು ಹೋದಂಗೆ ಆಗುತ್ತೆ. ಸೊ ಒಣಗಿಸಿ ಇಟ್ಕೊಂಡ್ರೆ ಅದು 1 ವರ್ಷ ಆದ್ರೂ ಕೂಡ ಹಾಳಾಗೋದಿಲ್ಲ. ಪ್ಯಾಕ್ ಮಾಡಿ ಇಟ್ಟಾಗ ಯಾವುದೇ ರೀತಿಯ ಗಾಳಿ ಆಗಲಿ ನೀರಾಗಿರಲಿ ಏನೂ ಕೂಡ ಸೋಕದೇ ಇರುವಂತೆ ನೋಡ್ಕೊಳ್ಬೇಕು. ಆದಷ್ಟು ಬೆಂಕಿ ಮೇಲೆ ಇಟ್ಟರೆ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಯಾವುದೇ ರೀತಿಯ ಗಾಳಿನ ಅದ್ರ ಒಳಗಡೆ ಹೋಗದೇ ಇರುವ ಥರ ನೋಡಿಕೊಂಡ್ರೆ ಅದು 1 ವರ್ಷ ಆದರೂ ಕೂಡ ಕೆಡೋದಿಲ್ಲ.
ಸಣ್ಣ ಮೆಣಸಿನ ತೋಟ ಎಲ್ಲ ತೆಗ್ದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಸಣ್ಣ ಮೆಣಸಿನ ಬಿಸಿಲಿಗೆ ಒಡ್ಸಿಕ್ಕೆ ಹಾಕಾದ್ಮೇಲೆ ಸೊ ಸ್ವಲ್ಪ ಇವತ್ತು ಹೂವಿನ ಗಿಡಕ್ಕೆ ನೀರು ಹಾಕುವ ಅಂತ ಹೇಳಿ ಮೋಟಾರ್ ಸ್ಟಾರ್ಟ್ ಮಾಡಿ ಬಂದೆ. ಸೊ ಹೂವಿನ ಗಿಡಕ್ಕೆ ಒಂದು 2 ದಿನ ಬಿಟ್ಟು ಒಂದು ಸತಿನಾದರೂ ನೀರು ಹಾಕ್ತಾ ಇದ್ದೀನಿ. ಯಾಕಂದರೆ ಈ ವರ್ಷ ನೀರಂತೂ ಎಲ್ಲೂ ಇಲ್ಲ. ಸೊ ಆದರೂ ಕೂಡ ನಮ್ಮ ಮನೇಲಿ ಇರುವಷ್ಟನ್ನು ನಾವು ಸ್ವಲ್ಪ ಜೀವ ಇಟ್ಕೊಳ್ಳುವ ಅಂತ ಹೇಳಿ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಎಲ್ಲದಕ್ಕೂ ನೀರು ಬಿಡ್ತಾ ಇದ್ದೀನಿ. ಚಾಲೆ ಅಡಿಕೆನ ಒಣಸ್ಲಿಕ್ಕೆ ಹಾಕಿ ಒಂದು 20 ದಿನ ಆಯಿತು. ನಿಮಗೆ ಮುಂಚೆನೇ ಹೇಳಿದ್ದೆ ನಾನು 20 ದಿನ ಆದ್ಮೇಲೆನೇ ಅಡಿಕೆನ ಮತ್ತೆ ಸತಿ ತಿರುಗಿಸಾಕಬೇಕು ಅಂತ ಹೇಳಿ. ಸೊ ಅದನ್ನು 20 ದಿನ ಆದಮೇಲೆ ಮತ್ತೆ ಈಗ ಸಂಜೆ ಆಯ್ತಲ್ಲ ಬಿಸಿಲೆಲ್ಲ ಹೋಯಿತು ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ತಿರುಗಿಸಾಕ್ತಾ ಇದ್ದೀವಿ. ತಿರುಗಿಸಾಕೋದು ಅಂತಂದರೆ ಸರಿಸಿದ್ರೆ ಆಯಿತು. ಯಾಕಂದರೆ ಅದು ದೊಡ್ಡ ಇರೋದು ಅಡಿಕೆನ ಈಗ ಒಣಗಿದ ಮೇಲೆ ಸ್ವಲ್ಪ ಚಿಕ್ಕದಾಗತ್ತಲ್ಲ. ಸೊ ಹಾಗೆ ಸರಿಸ್ಕೊತಾ ಬಂದರೆ ಆಯಿತು. ಸೊ ಹಂಗೆ ಸರಿಸ್ಕೊತಾ ಬಂದರೆ ಅಡಿಕೆ ಕೂಡ ತಿರುಗತ್ತಲ್ವ. ಸೊ ಅದಕ್ಕೆ ತಿರುಗಿಸ್ದಂಗೆ ಆಗುತ್ತೆ ಅಂತ ಹೇಳಿ 20 ದಿನ ಅಥವಾ 25 ದಿನ ಆದಮೇಲೆ ಈ ಥರ ಅಡಿಕೆನ ಒಂದ್ಸತಿ ಕೈಯಲ್ಲಿ ಆಡಿಸಿದ್ರೆ ಅಂದರೆ ಒಂದ್ಸತಿ ಒಂದು ಸ್ವಲ್ಪ ತಿರುಗಿಸಿದ್ರೆ ಅಡಿಕೆನ ಕರೆಕ್ಟಾಗಿ ಒಣಗತ್ತೆ. ಅಂದರೆ ಪೂರ್ತಿಯಾದ ಅಡಿಕೆನೂ ಕೂಡ ವೈಟ್ ಕಲರಿಂದ ಬರುತ್ತೆ. ಇಲ್ಲಾಂತಂದರೆ ಒಂದು ಕಡೆಯಿಂದ ಕೆಂಪು ಕಲರಿಂದ ಬರುತ್ತೆ, ಇಲ್ಲಾಂದರೆ ಒಂದು ಕಡೆ ಬ್ಲ್ಯಾಕ್ ಕಲರಿಂದ ಬರುತ್ತೆ, ಒಂದು ಕಡೆ ವೈಟ್ ಕಲರ್ ಅಂದರೆ ಸ್ವಲ್ಪ ಅಡಿಕೆನ ಡಿಮ್ ಕಲರಿಂದ ಬರುತ್ತೆ. ಈ ಥರ ಕರೆಕ್ಟಾಗಿ ತಿರುಗಿಸಿದ್ರೆ ಒಂದು ಸರಿಯಾಗಿ ಟೈಮಿಗೆ ಸೊ ಅಡಿಕೆನ ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಅಡಿಕೆ ಸುಲಿಬೇಕಾದ್ರೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಎಲ್ಲ ಕಡೆಯಿಂದನೂ ಅಡಿಕೆನ ಕರೆಕ್ಟಾಗಿ ಬಿಸಿಲಿಗೆ ಬೀಳುತ್ತಲ್ವ, ಅದಕ್ಕಾಗಿ ಅಡಿಕೆನೂ ಕೂಡ ಚೆನ್ನಾಗಿ ಬರುತ್ತೆ.